ಬಹಳ ತಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಹೌದು ಈ ಭಗವಂತನ ನಾಮಸ್ಮರಣೆಯನ್ನು ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲ ಕೇಳಿದಿರ ಬಂಧುಗಳೇ. ಹೌದಲ್ರಿಪ್ಪ. ಏನು ಸರಿಜೋಡಿ ಕಲಾವಿದರು ಏನು ಹಾಡಿದ್ರು ಏನು ಮಾತಾಡಿದ್ರು, ಹಾ ಇನ್ನು ನಾವೇನ್ ಹಾಡಿದೆವು ನಾವೇನು ಮಾತಾಡಿದೆವು ಅನ್ನುವಂಥದ್ದು ತಮ್ಮೆಲ್ಲರಿಗೆ ಗೊತ್ತಾದಲ್ರಿಪ್ಪ. ಕೂನಿರುವಂತ ವಿಷಯ. ಅದರ ಬಗ್ಗೆ ಮತ್ತೆ ನಾವೇನು ಹೊಳ್ಳಿ ಹೇಳಿಕ್ ಹೋಗುದಿಲ್ಲ. ಹೌದು. ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರೊಂದು ಮಾತನ್ನ ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು ಮಾತ? ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಹಸು ಇದ್ದು ಫಲವೇನು ಹಯನಿಲ್ಲದನಕ್ಕ, ಹೌದ್ ಹೌದ್ ದನಕ್ಕ. ರೂಪವಿದ್ದು ಫಲವೇನು ಗುಣವಿಲ್ಲದನಕ್ಕ, ಬಾಣವಿದ್ದು ಫಲವೇನು ಎಡೆ ಇಲ್ಲದನಕ್ಕ, ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ, ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೌದು 12ನೇ ಶತಮಾನದೊಳಗ ಅಕ್ಕಮ್ಮಾದೇವಿ ಹೇಳ್ತಾಳ. ಯಾಕೆ ಹೇಳಿದ್ರಿಪ್ಪ ಈ ಮಾತ? ಈ ಮಾತನ್ನ ಯಾಕೆ ಹೇಳ್ಬೇಕಾಯ್ತು? ಹೌದು. ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ. ಹೆಂಗಂದ್ರೆ ಏನ್ರಿಪ್ಪ? ಈ ಭೂಮಿ ತಲೆ ಮೇಲೆ ಸಾಕಷ್ಟು ಗಿಡ ಮರಗಳು ಊರೊಳಗಾಗ್ಲಿ ತೋಟದೊಳಗಾಗ್ಲಿ ಬೆಳೆದು ನಿಂತಾವು. ಹೌದು. ಇಂಥ ಬ್ಯಾಸಿಗೆ ಬಿಸಿಲೊಳಗ ಯಾರಾದ್ರೂ ಹೈರಾಣಾಗಿ ಬಂದು ಗಿಡದ ಬಿಡು ಕುಂತಾಗ ಆ ಗಿಡ ಏನಾದ್ರೂ ಸ್ವಲ್ಪ ನೆರಳು ಕೊಡ್ತು ಅಂದ್ರೆ ಈ ಭೂಮಿ ಮೇಲೆ ಗಿಡ ಹುಟ್ಟಿದಕ್ಕೂ ಸ್ವಾರ್ಥಕದ ಅಂತ ತಿಳ್ಕೊಂಡು ಹೇಳ್ತಾವ. ಹೌದಲ್ರಿಪ್ಪ. ಇನ್ನ ಹಸು ಇದ್ದು ಫಲವೇನು ಹಯನಿಲ್ಲದನಕ್ಕ. ಹೆಂಗಂದ್ರೆ ಏನ್ರಿಪ್ಪ? ಮನೆಯೊಳಗ ಆಕಳುಗಳನ್ನ ಕಟ್ಟಿದೆವು, ಎಮ್ಮಿಗಳನ್ನ ಕಟ್ಟಿದೆವು. ಹೌದು. ಆ ಕಟ್ಟಿರ್ತಕ್ಕಂತ ಆಕಳ ರೂಪದೊಳಗ ಚಂದದ, ಬಾಲದೊಳಗ ಚಂದದ, ಕೋಡಿನೊಳಗ ಚಂದದೊಳಗ, ಮೈಕಟ್ಟದೊಳಗ ಚಂದ ಅದ. ಹೌದು. ಕರೆ ಎಲ್ಲಾ ರೀತಿಯೂ ಚಂದದ. ಕರೆ ಆ ಕಟ್ಟಿರ್ತಕ್ಕಂತ ಆಕಳ ಹಾಲು ಕೊಡ್ಲಿಲ್ಲ ಅಂದ್ರೆ ಎಷ್ಟು ಆಕಳುಗಳು ತಗೊಂಡು ಏನು ಪ್ರಯೋಜನ ಅಂತ ತಿಳ್ಕೊಂಡು ಹೇಳ್ತಾಳ. ಹೌದಲ್ರಿಪ್ಪ. ಬಾಣವಿದ್ದು ಫಲವೇನು ಎಡೆ ಇಲ್ಲದನಕ್ಕ. ಹೆಂಗಂದ್ರೆ ಏನ್ರಿ? ಇವತ್ತ ತೆಲಸಂಗ ಗ್ರಾಮದೊಳಗ ಆದಿಶಕ್ತಿ ಜಗನ್ಮಾತೆ ಜಾತ್ರೆಯನ್ನ ಹಮ್ಮಿಕೊಂಡು ಊರೊಳಗ ತಾವೆಲ್ಲರೂ ಬಹಳ ಭಕ್ತಿಯಿಂದ ಪಂಚಾಮೃತ ಅಡಿಗೆಯನ್ನ ಮಾಡ್ಯಾರ. ಹೌದು. ಆ ಮಾಡಿರ್ತಕ್ಕಂಥ ಅಡಿಗೆ ಆದಿಶಕ್ತಿ ದೇವಿಗೆ ನೈವೇದ್ಯನ ಮಾಡಿ ಹಿಡಿಲಿಲ್ಲ ಅಂದ್ರ ಹೌದು ಅದು ಎಷ್ಟು ಅಡಿಗೆ ಇದ್ರು ಕೂಡ ವ್ಯರ್ಥ ಆಗ್ತದೆ. ಹೌದು ಹೌದು. ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ, ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳ ಅಕ್ಕಮ್ಮಾದೇವಿ. ಹೌದು ಹೌದಲ್ರಿಪ್ಪ. ಸಾಕಷ್ಟು ಓದಿದಿ. ಹೌದು. ಪುರಾಣಗಳನ್ನು ಓದಿದಿ, ಪ್ರವಚನಗಳನ್ನ ಅಧ್ಯಯನ ಮಾಡಿದಿ, ಶಾಸ್ತ್ರೋತ್ತಮನ ಎಲ್ಲವನ್ನೂ ಅಧ್ಯಯನ ಮಾಡಿದಿ. ಹೌದು. ಆ ನಿನ್ನಲ್ಲಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನ ತುಂಬಿದ ಸವಾದೊಳಗೆ ಹೇಳಿಲ್ಲ ಅಂದ್ರ ನೀ ಎಷ್ಟು ಕಲ್ತರೂ ಕೂಡ ಹೊಳೆಯಾಗ ಹುಣಚಿ ಹಣ್ಣ ತೊಳೆದಂಗ ಅಂತ ಹೇಳ್ತಾ. ಹೌದು ಹೌದು. ಅದಕ್ಕೆ ತಾವೆಲ್ಲ ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಸರಾಗ ರೂಪದೊಳಗೆ ಕೇಳಿರಿ ಬಂಧುಗಳು. ಹೌದು ಹೌದಿಲ್ಲ? ಹೌದು. ಏನು ವಿಷಯ ಅದಂತ ಕೇಳಿದ್ರ ಏನಾದ್ರಿಪ್ಪ? ಬೆಂಕಿ ಹಚ್ಚುವುದು ಶ್ರೇಷ್ಠ, ಏನು ಹಚ್ಕೊಳ್ಳೋದು ಶ್ರೇಷ್ಠ. ಬಹಳ ಒಂದು ವಿಷಯ ನಿಟ್ಟಾರ. ಹೌದು. ಎರಡೂ ಕಲಾವಿದರೊಳಗೆ ಒಂದು ಸ್ವಲ್ಪ ವಿಷಯದ ಬಗ್ಗೆ ಮಾತಾಡ್ಕೊಂತ ಬಂದಿದ್ದಾಗೆ. ಹೌದು. ಹೌದಿಲ್ಲ? ಯಾಕಂತ ಕೇಳಿದ್ರ ತಾವೆಲ್ಲರೂ ಹೆಸರು ಕೇಳಿರಿ. ಹೇಮರೆಡ್ಡಿ ಮಲ್ಲಮ್ಮ ತಿಳ್ಕೊಂಡು ರೆಡ್ಡೇರ ಸಮ ಇದರೊಳಗೆ ಹುಟ್ಟಿರ್ತಕ್ಕಂಥ ಜನಾಂಗದೊಳಗೆ. ಹೌದು. ಯಾಕಂತ ಕೇಳಿದ್ರೆ ಭೂಮಿಯ ತಲೆ ಮೇಲೆ ಸಾಕಷ್ಟು ಹೆಣ್ಣು ಮಗಳು ಪವಾಡಗಳನ್ನ ಮಾಡ್ಯಾರ, ಲೀಲೆಗಳನ್ನ ಮಾಡ್ಯಾರ. ಅವರ ಒಂದು ಸಮಕಾಲೀನೊಳಗ ಅವರ ಒಂದು ಸ್ಥಾನದೊಳಗೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿನೂ ಕೂಡ ಒಬ್ಬಕ್ಕೆ ಬರ್ತಾಳೆ. ಹೌದು ಹೌದು ಹೌದು. ಯಾಕೆ ಈ ಮಾತನ್ನ ಹೇಳ್ಬೇಕಾಗ್ಯದಂತ ಕೇಳಿದ್ರೆ ಯಾಕ್ರಿಪ್ಪ? ಮನೆಯೊಳಗ ಹೇಮರೆಡ್ಡಿ ಮಲ್ಲಮ್ಮ ಸತಿ ಶಿರೋಮಣಿ ಇದ್ರು, ದಾನ ಧರ್ಮವನ್ನ ಮಾಡ್ಬೇಕಂತೇಳು ಪತಿಯ ಪಾದೋದಕದಲ್ಲಿ ದುಡಿತಿದ್ಳು. ಹೌದು. ತನ್ನದೇ ಆಗಿರ್ತಕ್ಕಂಥ ವಿಶೇಷವನ್ನ ಸ್ಥಾನವನ್ನ ಹೇಮರೆಡ್ಡಿ ಮಲ್ಲಮ್ಮ ಪಡ್ಕೊಂಡಿದ್ರು. ಹೌದು ಹೌದು ಹೌದು. ಎಲ್ಲ ಏನೆಲ್ಲ ಮಾಡ್ಬೇಕಂತ ತಿಳ್ಕೊಂಡು, ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕಂತ ತಿಳ್ಕೊಂಡು ಮನಸ್ಸಿನೊಳಗೆ ಅವು ಕರಿತದ. ಖರೆ ಮನೆಯೊಳಗಿರ್ತಕ್ಕಂಥ ಅತ್ತಿ ಏನ್ ಮಾಡ್ತಾಳ್ರಿಪ್ಪ? ಇದು ಯಾವದಕ್ಕೂ ಆಸ್ಪದ ಕೊಡ್ತಿದ್ದಿಲ್ಲ. ಹೌದು ಹೌದು. ಏನೂ ನಡು ಕೊಡ್ತಿದ್ದಿಲ್ಲ, ಏನೂ ನಡಿಗುಡ್ತಿದ್ದಿಲ್ಲ. ಎಲ್ಲಾ ಅತ್ತಿ ಕಾರವಾರ ಇತ್ತು. ಹೌದು. ಖರೆ ಒಂದು ದಿನ ಮನೆ ಮುಂದೆ ಸಾಕ್ಷಾತ್ ಪರಶಿವ ಆ ಜಂಗಮನ ಅವತಾರವನ್ನ ತೊಟ್ಟು ಇವರ ಮುಂದೆ ಪರೀಕ್ಷೆ ಮಾಡ್ಲಿಕ್ಕೆ ಸೀದಾ ಮನೆ ಮುಂದೆ ನಿಂತು ಭವತಿಯ ಭಿಕ್ಷಾಂಧೇಯಿ ಅಂತ ತಿಳ್ಕೊಂಡು ಬಂದ. ಅವಾಗ ಏನಾಯ್ತ್ರಿಪ್ಪ? ಹೇಮರೆಡ್ಡಿ ಮಲ್ಲಮ್ಮ ಹೌದು. ಆ ಮನೆಯೊಳಗಿರ್ತಕ್ಕಂಥ ಆ ಒಂದು ಮರವನ್ನ ತಗೊಂಡು ಅದರೊಳಗೆ ಮರದ ತುಂಬ ಜ್ವಾಳವನ್ನ ತುಂಬಿಕೊಂಡು ತಂದ ಆ ಜಂಗಮನಿಗೆ ಮನೆ ಮುಂದೆ ಬಂದು ಹಾಕುವಂತ ತಿಳ್ಕೊಂಡು ಹೊಂಟಿದ್ರು ಪುಣ್ಯಾತ್ಮರಿ. ಹೌದು. ಅವಾಗ ಏನಾಯ್ತು? ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಏನ್ ಮಾಡ್ತಾಳು? ನೋಡದಕ್ಕನೆ, ಮಲ್ಲಿ ಈ ಮನ್ಯಾಗ ನಿನಗ ತಂದಕ್ಕೆ ನಾದೀನಿ, ನೀ ನಾ ಹೇಳ್ದಂಗ ಕೇಳ್ಬೇಕು. ಇಲ್ಲಿ ಏನು ಮಾಡಿದ್ರು ನನ್ನ ಕಾರಬಾರದ, ನಾ ಹೇಳಾರ್ದೆ ನೀ ಹೆಂಗ ತಂದಿದ್, ನಡಿ ನೀ ಮೊದಲು ಹೊಳಿ ತಗೊಂಡು ಜ್ವಾಳ ಅಂದಳು. ಮಲ್ಲಮ್ಮ ಹತ್ತಿದಳು. ಏನ್ ಹತ್ತಿದ್ರಪ್ಪ? ಹತ್ತಿದೇರೆ, ನಾವು ಸಾಕಷ್ಟು ಕೋಟಿಗಟ್ಲೆ ಗಳಿಸೀವಿ. ಹೌದು. 100 ಚೀಲ ಜ್ವಾಳ,
ಗೋಧಿ ಮನಿ ಒಳಗ ತಪ್ಪಿ ಹೊಡೆದೀವಿ, ಹೌದ್ ಮನಿ ಮುಂದೆ ಬಂದಿರ್ತಕ್ಕಂಥ ಜಂಗಮರಿಗೆ ಅದು ನೀಲಿಲ್ಲ ಅಂದ್ರ ತಪ್ಪಾಗ್ತದ, ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕಂತ ತಿಳ್ಕೊಂಡು ಹೌದ್ ಮಲ್ಲಮ್ಮ ಅಂತಿದಳು. ಹೌದ್ ಹೌದು ಅತ್ತಿ ಹಾ ಹಾ ಇದು ಯಾವುದಕ್ಕೂ ಆಸ್ಪದ ಕೊಡ್ಲಿಲ್ಲ. ಹೌದ್ ಅಲ್ಲ ಮಲ್ಲಿ ಮತ್ತ ನನಗೆ ಇದ್ರ ಮಾತಾಡ್ತೀನಿ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತ ಕೇಳಿದ್ರೆ ಕೈಯಾಗಿರ್ತಕ್ಕಂತ ಮರವನ್ನ ಕಸಗೊಳಕ್ ಹೋಗ್ಲು. ಆಯ್ತತ್ತಿ ನಾನೇ ಹೊಳ್ಳಿ ಹಾಕ್ತೀನಿ ತಿಳ್ಕೊಂಡು ಏನ್ ಮಾಡಿದ್ರು, ಏನ್ ಮಾಡಿದ್ರಪ್ಪ? ಮಲ್ಲಮ್ಮ ಹಾ. ಕಣ್ಣಾಗಿನ ನೀರು ಧಾರಾಕಾರ ಸುರಿದಿದ್ದು ಇರ್ತಕ್ಕಂಥ ಜ್ವಾಳ ಇದು ಹಳ್ಳಿ ಹಾ ಚೀಲದಾಗ ಹಾಕ್ತಿದ್ರು. ಚೀಲದ ಹಾಕಿದ್ರು. ಪುಣ್ಯಪ್ಪ ಹಾಕೇ ಬಿಟ್ಲು ಚೀಲದೊಳಗ. ಹೌದು ಹಾಕಿ ಬಂದು ನಿಂತಳು. ಮಲ್ಲಿ ತಳ ಅತ್ತಿ, ಹಾ ಹಾ ನಾ ಈ ಮನಿಯೊಳಗ ಕಾರವಾರ ನಂದದ, ನಾ ಏನ ಕೊಡ್ತೀನಿ ಅದು ಒಯ್ದು ನೀಡು, ಅದನ್ನೇ ನೀಡ್ಬೇಕು ನೀ ಅಂದಾಗ ಯಾಕಾಗತ್ತತ್ತಿ ಅದು? ಹೌದ್ ಕರೆ ಭಗವಂತನಲ್ಲಿ ಹಾ ಆಕಿ ರಗಡ ಜೀವನವನ್ನೇ ಸುಟ್ಕೊಂಡು ಏನು ಮಾಡಿದ ಅಂತ ಕೇಳಿದ್ರು ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನದ ಅಡಿಗೆ ಆಕಿನಲ್ಲಿ ಪರಿಪೂರ್ಣವಾಗಿತ್ತು. ಹೌದ್ ಏನು ಮಾಡಿದ್ರು ಅತ್ತಿ? ಏನ್ ಮಾಡಿದ್ರಪ್ಪ? ಮನಿ ಒಳಗೆ ಈಗೆಲ್ಲ ಗ್ಯಾಸ್ ಬಂದಾವು, ಸ್ಟೋವ್ ಬಂದಾವು. ಹೌದು ಮೊದಲ ಮನಿ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಒಲಿ ಒಳಗ ಮ್ಯಾಲ ಅನ್ನ ಕುದಲಿಕ್ಕೆ ಇಟ್ಟಿದ್ರು. ಏನಪ್ಪಾ ತೆಳಗಂತ ಕೇಳಿದ್ರೆ ನಿಗಿ 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 ಕಂಗೊಳಿಸುವಂತ ಬೆಂಕಿ. ಹೌದ್ ಹೌದು ಒಲೆ ಒಳಗಿತ್ತು. ಒಲಿ ಒಳಗ ಬೆಂಕಿ ಇತ್ತು. ಹೌದ್ ಈಗೇನಾಗುತ್ತಿದ್ರ ಅತ್ತಿ ಹಾ ಅತ್ತಿ ನಕ್ಕೋತಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇಂತ ದೊಡ್ಡದೊಂದು ಕಬ್ಬಣದೊಂದು ಸ್ಟೀಲಿಂದು ಹೌದು ಸ್ಟೀಲಿನ ಚಮಚ ತಗೊಂಡು ಬಂದು ಇಟ್ಟು ಬೆಂಕಿ ತಂದು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಮಲ್ಲಮ್ಮನ ಕೈಯಾಗ ಹಾಕಿದ್ರು. ಪುಣ್ಯಾಪರ ಒಯ್ದು ನೀಡು ಮಾತಿದೆ ಅಂತ. ಹೌದು ಇದು ಒಯ್ದು ನೀಡು, ಒಯ್ದು ನೀಡಂದ್ರು. ಮಲ್ಲಮ್ಮ ಸತಿ ಸಾಧ್ವಿ ಶಿರೋಮಣಿ, ದಾನ ಶಿರೋಮಣಿ ಹೌದ್ ಐತ್ರತೆರೆ ತಿಳ್ಕೊಂಡು ಏನು ಬೆಂಕಿ ತಂದು ಅತ್ತಿ ಕೈಯಾಗ ಹಾಕಿದ್ರು ನೋಡು. ಹೌದ್ ಅದೇ ಬೆಂಕಿ ತಗೊಂಡು ಮನಿ ಮುಂದೆ ನಿಂತಿರ್ತಕ್ಕಂಥ ಜಂಗಮ್ಮನ ಬಳಿ ಹೋಗಿ ಎತ್ತಾಳ. ಏನಂತಾಳ್ರಿಪ್ಪ? ಯಪ್ಪಾ ಹಾ ಹಾ ಇವತ್ತ ನನಗೆ ಸತ್ವ ಪರೀಕ್ಷೆ ಬಂದಾದ, ಇವತ್ತು ಸತ್ವ ಪರೀಕ್ಷೆ ಬಂದಾದ, ಇದ್ರಾಗ ನೀನೇ ಕಾಪಾಡವ ಮಲ್ಲಯ್ಯ ತಿಳ್ಕೊಂಡು ಮನದೊಳಗ ಸ್ಮರಣೆಯನ್ನ ಮಾಡಿ ಹೌದು ಆನ ತನ್ನ ಭವಿಷ್ಯೊಳಗಿರ್ತಕ್ಕಂಥ ಬೆಂಕಿ ಒಯ್ದು ಏನು ಮಾಡೋದು ಕೇಳಿದ್ರೆ ಜಂಗಮನ ಜೋಳಿಗೆ ಒಳಗೆ ಹಾಕಿದ್ರು. ಪುಣ್ಯಾತ್ಮೆ ಸಾಕ್ಷಾತ್ ಬೆಂಕಿ ಹೋಗಿ ಜ್ವಾಳ ಆಗಿತ್ತು. ಪುಣ್ಯ ಮತ್ತೆ ಆವತ್ತಿನ ದಿವಸ ಜ್ವಾಳ ಆಗಿತ್ತಲ್ಲಿ. ಹೌದು ಯಾಕೆ ಈ ಮಾತು ಹೇಳ್ಬೇಕಾಗ್ಯದ? ಯಾಕ್ರಿಪ್ಪ? ಜಗತ್ತಿನೊಳಗ ಹೌದ್ ಈ ಬೆಂಕಿ ಅನ್ನುವಂಥದ್ದು ಏನು ಹಚ್ಕೊಂಡು ಸುಟ್ಟುಕೊಂಡು ಪರಿಪೂರ್ಣವಾಗಿರ್ತದ ನೋಡು, ಹೌದು ಅಂತವರಿಗೆ ಮಾತ್ರ ಹಾ ಇಂಥದ ಮಾಡ್ಲಿಕ್ಕೆ ಸಾಧ್ಯ ಅದ. ಹೌದಲ್ರಿಪ್ಪ? ಇಲ್ಲಂದ್ರೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಬರುದಿಲ್ಲಲ್ರಿ ಎಲ್ಲರಿಗೆ? ನಿಮ್ಮ ಮನೆ ಒಳಗೂ ಹೆಂಡ್ರದಾರ. ಹೌದು ನಾವು ಇದು ಬೆಂಕಿ ಕೊಟ್ರು ನೀಡಿದ್ರೆ ಏನಾದ್ರು ಜ್ವಾಳ ಆಗಂಗ ಅದೇನು? ಹಾಗಲ್ಲ. ಯಾಕಂತ ಕೇಳಿದ್ರೆ ಇವ್ರು ಇನ್ನ ಸುಟ್ಕೊಂಡಿಲ್ಲ. ಹೌದು ಮನುಷ್ಯ ಮೊದಲ ಸುಟ್ಕೋಬೇಕಾಗ್ಯದ. ಸುಟ್ಕೊಂಡ್ರೆ ಏನಾಗಬೇಕಾಗಿರುತ್ತೆ ಕೇಳಿದ್ರೆ ದೇವರಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಅಮೃತ ಅನ್ನುವಂಥದ್ದು ಶರೀರದೊಳಗೆ ಆಯ್ತಂದ್ರ ಹೌದ್ ನಾವ್ ಏನು ಕೊಟ್ಟರು ಕೂಡ ಬಂಗಾರ ಆಗ್ತದ ಅನ್ನುವಂತ ಮಾತು ಹೇಳ್ಬೇಕಾಗ್ಯದ. ಹೌದ್ ಹೌದು ಹೌದಿಲ್ಲ? ಹೌದಲ್ರಿಪ್ಪ? ಯಾಕಂತ ಕೇಳಿದ್ರೆ ರಾಮಾಯಣದೊಳಗೂ ಸಾಕಷ್ಟು ಬರ್ತಾವ. ಹಾ ಹಾ ಪ್ರಭು ಶ್ರೀರಾಮಚಂದ್ರ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ? ಪ್ರಭು ಶ್ರೀರಾಮಚಂದ್ರ ಹಾ ಲಂಕಾಪಟ್ಟಣದೊಳಗೆ ಏನ್ ಮಾಡಿದ ಅಂತ ಕೇಳಿದ್ರೆ ಒಯ್ದು ಹೌದ್ ಸೀತಾ ಮಾತೆನ ಇಟ್ಟಿದ್ದ ರಾವಣ. ಹೌದ್ ಹೌದು ಇಟ್ಟಿದ್ದಲ್ರಿಪ್ಪ? ಹೌದಿಲ್ಲ? ಹಾ ಸೀತಾ ಮಾತೆಯನ್ನ ಇಟ್ಟಿದ್ದ. ತನ್ನ ಎಲ್ಲ ವಾನರ ಸೈನ್ಯವನ್ನ ತಗೊಂಡು ಪ್ರಭು ಶ್ರೀರಾಮಚಂದ್ರ ಲಂಕಾಪಟ್ಟಣಕ್ಕೆ ಹೋಗಿ ಎಲ್ಲವರನ್ನ ದುಷ್ಟರನ್ನ ಸಂಹಾರವನ್ನ ಗೈದು ತದನಂತರ ರಾವಣನನ್ನು ಸಂಹಾರ ಮಾಡಿ ಸೀತಾ ಮಾತೆಯನ್ನ ಕರ್ಕೊಂಡು ಬಂದ. ಹೌದು ಇದು ಜಗತ್ತೇ ಹೇಳುತ್ತದ. ಹೌದಲ್ರಿಪ್ಪ? ಹೌದಿಲ್ಲ? ಹೌದ್ ಸೀತಾ ಮಾತೆಯನ್ನ ಕರ್ಕೊಂಡು ಬಂದ ಬಳಿಕ ಅಯೋಧ್ಯ ಪಟ್ಟಣದೊಳಗ ಇರ್ತಕ್ಕಂತ ಎಲ್ಲ ಪ್ರಜೆಗಳು ಪ್ರಭು ಶ್ರೀರಾಮಚಂದ್ರಿಗೆ ಹೇಳ್ತಾರ, ಏನತ್ರಿಪ್ಪ? ಪ್ರಭುವೇ, ಹಾ ಹಾ ಇವತ್ತ ಅಯೋಧ್ಯ ಪಟ್ಟಣಕ್ಕೆ ಬಂದಿರಿ, ಎಲ್ಲವನ್ನ ದುಷ್ಟರನ್ನ ಸಂಹಾರಗೈದು ಬಂದಿರಿ. ನಾವು ಇವತ್ತಿನ ದಿವಸ ಇಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ಬೇಕಂತ ಮಾಡೀವಿ, ಇದಕ್ಕೆ ನಿಮ್ಮ ಅಪ್ಪಣೆ ಕೊಡ್ಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಹೌದ್ ಅವಾಗ ಪ್ರಭು ಶ್ರೀರಾಮಚಂದ್ರ ಹೇಳ್ತಾರ, ಏನ್ ಹೇಳ್ತಾರಪ್ಪ? ನೀವು ಮಾಡ್ತಿದ್ರಂದ್ರೆ ನಿಮ್ಮ ಅಪೇಕ್ಷೆ ಇತ್ತಂದ್ರ ಮಾಡ್ರಿ, ನಂದೇನ ಅಭ್ಯಂತರ ಇಲ್ಲ ತಿಳ್ಕೊಂಡು ಹೇಳ್ದಂಗ ಯಾಕಾಗದ ತಿಳ್ಕೊಂಡು ವಿಜಯೋತ್ಸವ ಮಾಡಿದ್ರು. ಆ ವಿಜಯೋತ್ಸವದಲ್ಲಿ ಒಂದು ಸಂಕಲ್ಪವನ್ನು ಇಟ್ಕೊಂಡ್ರು ಪ್ರಭು ಶ್ರೀರಾಮಚಂದ್ರ. ಏನ್ರಿಪ್ಪ ಅದು? ಈ ಒಂದು ರಾವಣನ ಸಂಹಾರ ಮಾಡ್ಬೇಕಂದ್ರೆ ಎಷ್ಟು ಜನ ಎಷ್ಟು ವಾನರ ಇಲ್ಲಿ ಸಹಾಯ ಮಾಡ್ಯಾರ. ಅವ್ರೆಲ್ಲವರಿಗೆ ಏನಪ್ಪಾ ಅಂತ ಕೇಳಿದ್ರು ಸಹಾಯ ಮಾಡ್ಬೇಕಂತ ತಿಳ್ಕೊಂಡು ಪ್ರಭು ಶ್ರೀರಾಮಚಂದ್ರ ಸಂಕಲ್ಪವನ್ನ ತೊಟ್ಟಿದ್ರು. ಎಲ್ಲವರಿಗೆ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ರೂಪಾಯಿ ಎಲ್ಲವನ್ನ ದಾನ ಮಾಡಿದ್ರು. ಕೊನೆಯದಾಗಿ ಸೀತಾ ಮಾತೆ ಬಂದ್ರು ಶ್ರೀರಾಮಚಂದ್ರನ ಹತ್ರ. ಪುಣ್ಯಾತ್ಮರೇ ಬಂದು ಕೇಳ್ತಾಳ, ಏನತ್ರಿಪ್ಪ? ಪ್ರಭುವೇ, ಇದರೊಳಗೆ ಕಷ್ಟಪಟ್ಟಿರ್ತಕ್ಕಂತ
ದುಡಿದಂತ ಪ್ರತಿಯೊಬ್ಬರಿಗೆ ನೀವೆಲ್ಲವನ್ನು ಕೊಟ್ರಿ ಅಂತ ತಿಳ್ಕೊಂಡು ಹೌದು ಸೀತಾ ಮಾತೆ ಕೇಳಲಂತ. ಹೌದು ಹೌದು. ಅವಾಗ ಪ್ರಭು ಶ್ರೀರಾಮಚಂದ್ರ ಹೇಳ್ದ, ಏನತ್ರಿಪ್ಪ? ಸೀತಾಮಾತೆ ಎಷ್ಟು ಮಂದಿ ವಾನರಲ್ಲಿ ಎಲ್ಲರೂ ಸರ್ವ ಸಮಾನ ಇರ್ತಕ್ಕಂಥ ಪ್ರಜೆಗಳು ಎಷ್ಟು ಮಂದಿ ಹೈರಾಣಾಗ್ಯಾರ ನೋಡು ನೋಡು. ಎಲ್ಲವರಿಗೆ ಹಚ್ಚಿನಿ, ಎಲ್ಲವರಿಗೆ ದಾನ ಧರ್ಮ ಮಾಡಿನ ತಿಳ್ಕೊಂಡು ಯಾರು ಹೇಳ್ತಿದ್ರು? ಯಾರು ಹೇಳ್ತಿದ್ರಿಪ್ಪ? ಪ್ರಭು ಶ್ರೀರಾಮಚಂದ್ರ ಹೇಳ್ತಿದ್ರು. ಹೌದು. ಅವಾಗ ಸೀತಾಮಾತೆ ಅಂದಳು, ಏನಂದೇಳ್ರಿಪ್ಪ? ಪ್ರಭುವೇ ಹಾ ಹಾ. ಎಲ್ಲವರಿಗೆ ಕೊಟ್ಟಿರಿ, ಹೌದು. ಮೂಗು ಮಾಡಿದವ್ರಿಗೆ ಬಿಟ್ಟು ಹಾ ಹಾ ಹಾ. ಮೂಗುತಿ ಮಾಡಿದವ್ರಿಗೆ ಮಾಡ್ದಂಗಾಗ್ಯದ, ಎಲ್ಲವರಿಗೆ ಕೊಟ್ಟಿರಿ. ಕಡೆ ಇದಕ್ಕೆ ಮೂಲ ಮಾಡಿರ್ತಕ್ಕಂಥ ಯಾರಂತ ಕೇಳಿದ್ರು, ಹನುಮಂತನಿಗೆ ಏನಾದ್ರೂ ಕೊಟ್ಟಿರೇನು ಅಂತ ಕೇಳಲತ್ತ. ಹೌದು ಹೌದು. ಅವಾಗ ಏನ್ ಹೇಳ್ತಾಳ್ರಪ್ಪ? ಅವಾಗ ರಾಮನ್ನಂತ ಪ್ರಭು ಶ್ರೀರಾಮಚಂದ್ರ, ಹಾ ಸೀತಾಮಾತೆ ಹಾ. ಕಡೆ ಎಲ್ಲವರಿಗೆ ಕೊಡುವಂತ ದಾನ ನನ್ನ ಬಲ್ಲಿ ಅದ, ಹೌದು. ಎಲ್ಲವರಿಗೂ ಕೊಡುವಂತ ದಾನ ನನ್ನ ಬಲ್ಲಿ ಅದ. ಕರೆ ಹನುಮಂತನಿಗೆ ಕೊಡುವಂತ ವಸ್ತು ನನ್ನ ಬಲ್ಲಿ ಯಾವುದು ಇಲ್ಲ ಅಂತ ಹೇಳದಂತ. ನೋಡ್ರಿ ಅಂತ ಮಾತು ಹೇಳಿದ್ರು. ಹೌದು ಹೌದು. ಅವಾಗ ಸೀತಾಮಾತೆ ಹೇಳಿದ್ರು, ಏನತ್ರಿಪ್ಪ? ಅಲ್ರಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಟ್ರೆ ಯಾರೇನು ವಾಲ್ಯತಾರೇನು ಕೊಡ್ಬೇಕಂದ್ರೆ ಇಲ್ಲ ಸೀತಾಮಾತೆ, ಹನುಮಂತನಿಗೆ ಕೊಡುವಂತ ಶಕ್ತಿ, ಹನುಮಂತನಿಗೆ ಕೊಡುವಂತ ವಸ್ತು ನನ್ನ ಬಳಿ ಇಲ್ಲ ಅಂದಾಗ, ಹೌದು. ಸೀತಾಮಾತೆ ಹೇಳ್ತಾಳ, ಏನತ್ರಿಪ್ಪ? ನೀವು ಅಪ್ಪಣೆ ಕೊಟ್ರೆ ಅಂದ್ರ, ಹೌದು. ನೀವು ಅಪ್ಪಣೆ ಕೊಟ್ರೆ ಅಂದ್ರೆ ನಾ ಕೊಡ್ಬೋದೇನಂದಾಗ ಧಾರಾಳವಾಗಿ ಕೊಡುವುದ್ರತ್ತಿ. ಹೌದು. ಶ್ರೀರಾಮಚಂದ್ರ, ಹೌದು ಏನು ದಾನ ಮಾಡ್ತೀವಿ ಮೇಡಮ್, ನಾನೇನು ಬ್ಯಾಡಲ್ಲ ಅನ್ನೋದಾಗ ಪ್ರಥಮದೊಳಗ ಸೀತಾಮಾತೆಯನ್ನ ಒಂದು ಇಷ್ಟಪಡುವಂತ ಸಂದರ್ಭದೊಳಗ ರತ್ನ ಖಚಿತವಾಗಿರ್ತಕ್ಕಂಥ ಒಂದು ವಜ್ರ ವೈಡೂರ್ಯದಿಂದ ಕೂಡಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಹರಳದ ಒಂದು ಹಾರವನ್ನ ಯಾರಿಗೆ ಕೊಟ್ಟಿದ್ರು? ಯಾರಿಗ್ರಿಪ್ಪ? ಸೀತಾಮಾತೆಗೆ ಪ್ರಭು ಶ್ರೀರಾಮಚಂದ್ರ ಸುರುವಿ ಕೊಟ್ಟಿದ್ದ. ಇದೇ ಹಾರನೇನ ಹನುಮಂತ ದೇವರಿಗೆ ಕೊಡ್ತೀನಿ ಅಂತ ಹೇಳಿದ. ಹೌದು ಹೌದು. ಕೊಡು ಯಾಕಾಗಲ್ಲಂದಾಗ ಹನುಮಂತ ದೇವರಿಗೆ ಕರೆದಳು. ಹೌದು. ಸೀತಾಮಾತೆ ಹಾ ಕರೆದು, ಬಾ ಹನುಮಂತ, ಎಲ್ಲರೂ ಏನೇನು ಬೇಕಾದ್ರೆ ತಗೊಂಡಾರ, ಇದೊಂದು ತಗೋ ತಿಳ್ಕೊಂಡು ಹೇಳಿದಾಗ, ಯವ್ವ ಯಾಕೆ ಕೊಡ್ಲಕತ್ತಿದ ಅಂದಾಗ, ಅಲ್ಲ ಎಲ್ಲರಿಗೆ ಶ್ರೀರಾಮಚಂದ್ರ ಕೊಟ್ಟಾನ, ನಿನಗೊಬ್ಬರಿಗೆ ಬಿಟ್ಟಾನ, ನೀನು ತಗೊಂಡು ಇದು ಯಾಕೆ ಕೊಡ್ಲಕತ್ತಿದ್ರಾಗ ಅಂತದ್ ಏನದಂದ್ರು, ಇಲ್ಲ ಇದು ಸುರುವಿಗೆ ನನಗ ಪ್ರಭು ಶ್ರೀರಾಮಚಂದ್ರ ನನ್ನ ಮನಸ್ಸಿಗೆ ಇಷ್ಟಪಟ್ಟಾಗ ಇದು ಕೊಟ್ಟಾನ, ಇದು ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರ ಇರುವಂತ ಒಂದು ವಜ್ರ ಖಚಿತ ಹಾರದ ತಗೋ ಅಂದಾಗ, ಅಂದ್ರೆ ಇದ್ರಾಗ ಎಲ್ಲಾದ್ರಾಗೂ ಶ್ರೀರಾಮಚಂದ್ರ ಅದಾನೇನು ಅಂತ ಕೇಳನತ್ರಿ ಹನುಮಂತ. ಹೌದು ಹೌದು. ಎಲ್ಲಾದ್ರಾಗೂ ಅದನ್ನ ತಿಳ್ಕೊಂಡಿರ್ದ, ತಾಯಿಯೇ ತಿಳ್ಕೊಂಡು ತಗೊಂಡು ಏನ್ ಮಾಡ್ದ ಹನುಮಂತ? ಏನ್ ಮಾಡ್ದಾರಪ್ಪ? ಅವ ಈ ಕಡೆ ತಿರುಗಿಸಿ ನೋಡ್ಲಕತ್ನತ್ರಿ ಅದು ವಜ್ರದ ಹಾರಕ್. ಹೌದು. ಯಾಕ್ರಿಪ್ಪ? ಇದ್ರಾಗ ಶ್ರೀರಾಮಚಂದ್ರ ಅದಾನೇನ ತಿಳ್ಕೊಂಡು ನೋಡ್ದಂತ ಅಲ್ಲ ಎಲ್ಲಿ ಕಾಣಬೇಕ್ರಿ ಶ್ರೀರಾಮಚಂದ್ರ. ಹಾ ಹಾ. ಅವಾಗ ತಟ್ಟದ ಹಾರ ಹರಿದು ಏನ್ ಮಾಡ್ದಂತ ಕೇಳಿದ್ರು, ಒಂದು ನತ್ತ ತೆಗ್ಯ ಮತ್ತ ಒಳಗ ವಜ್ರದ ನತ್ತ ಹಳ್ಳ ತೆಗೆದು ಬಾಯಾಗ ಕಟ್ಟದ ಕಡೆ ಮತ್ತ ಹಿಂಗ ನೋಡವತ್ತ ಇದ್ರಾಗ ಶ್ರೀರಾಮಚಂದ್ರ ಇಲ್ಲ ಅಂತ ಒಗ್ಯವ. ಹೌದು. ಹಿಂಗ ನೋಡವತ್ತ ಶ್ರೀರಾಮಚಂದ್ರ ಇಲ್ಲ ಅಂತ ಹೇಳಿ ಒಗ್ಯವತ್ತ. ಅವಾಗ ಸೀತಾಮಾತೆ ಕೇಳಿದ್ರು, ಅಲ್ಲೋ ಹನುಮಂತ, ಎಟ್ಟರ ಹುಚ್ಚಿರ್ಬೇಕು ನೀನು? ಹೌದು. ಒಂದೊಂದು ಹಾರದ ಒಂದೊಂದು ವಜ್ರ ಖಚಿತವಾಗಿರ್ತಕ್ಕಂಥ ಹಳ್ಳಿನ ಕಿಮ್ಮತ್ತು ಕೋಟಿಗಟ್ಲೆ ಅದ, ಬಾಯಾಗ ಕಡ್ದು ಒಗಿತಲ್ಲ, ನಿನಗೆ ಬುದ್ಧಿ ಅದ ಇಲ್ಲ ತಿಳ್ಕೊಂಡು ಸೀತಾಮಾತೆ ಕೇಳಿದ್ರು. ಹೌದು. ಅವಾಗ ಏನ್ ಹೇಳ್ತಾನ್ರಿಪ್ಪ? ಹನುಮಂತ ದೇವ್ರು ಹೇಳ್ದ, ಏನತ್ತ? ಯವ್ವಾ ಅದು ಕೋಟೆ ಆದ್ರೇನು 10 ಕೋಟಿ ಆದ್ರೇನು, ಇದ್ರಾಗ ನನ್ನ ಪ್ರಭು ಶ್ರೀರಾಮಚಂದ್ರನ ಇಲ್ಲಂದ್ರ ಇದು ಎಷ್ಟು ಕೋಟಿಗೆ ಸಂಬಂಧಪಟ್ರಿ ಏನ ತಿಳ್ಕೊಂಡು ಅದಕ್ಕೆ ಒಗ್ಯಾಕತ್ತಿನ ತಾಯಿ ತಿಳ್ಕೊಂಡು ಹನುಮಂತ ದೇವ್ರು ಹೇಳನತ್ತ. ಅವಾಗ ಸೀತಾಮಾತೆ ಕೇಳಿದ್ರು, ಏನತ್ರಿಪ್ಪ? ಅಲ್ಲಪ್ಪ ಇದ್ರಾಗರೇ ಪ್ರಭು ಶ್ರೀರಾಮಚಂದ್ರ ಇಲ್ಲ ಅಂತ ಹೇಳ್ತಿ, ಕರೆ ಪ್ರಭು ಶ್ರೀರಾಮಚಂದ್ರನ ಎಲ್ಲಿ ಅದಾನ ತಿಳ್ಕೊಂಡು ಸೀತಾಮಾತೆ ದೇವಿ ಹನುಮಂತನಿಗೆ ಕೇಳದಾಗ ಹೇಳ್ತಾನ ಹನುಮಂತ, ಏನತ್ರಿ? ನಿನಗ ಪ್ರಭು ಶ್ರೀರಾಮಚಂದ್ರನ ತೋರಿಸ್ಬೇಕಾ? ಪ್ರಭು ಶ್ರೀರಾಮಚಂದ್ರನ ತೋರಿಸ್ಬೇಕು, ನೋಡು ತಾಯಿ ತಿಳ್ಕೊಂಡು ಪುಣ್ಯಾತ್ಮರೇ ತನ್ನ ಎಲೆಯನ್ನ ಬಗೆದು ಏನ್ ಮಾಡ್ದಂತ ಕೇಳಿದ್ರ, ರಾಮ ಲಕ್ಷ್ಮಣ ಸೀತಾಮಾತೆಯನ್ನ ಸಾಕ್ಷಾತ್ ದರ್ಶನ ಯಾರು ಮಾಡಿಸಿದ್ರು ಅಂತ ಕೇಳಿದ್ರಲ್ಲಿ ಹನುಮಂತ ದೇವರ ಮಾಡಿಸ್ಯ. ಹೌದು ಹೌದು. ಯಾಕ್ರಿಪ್ಪ? ಅವ ಅಂತರಾತ್ಮ ಅನ್ನುವಂಥದ್ದು ಸುಟ್ಟುಕೊಂಡಿದ್ದ. ಹೌದು. ತಗೊಳ್ಳೋದಂದ್ರೆ ಬರೀ ಬೆಂಕಿ ಹಚ್ಕೊಳ್ಳೋದು ಅಲ್ಲ, ಆ ಮನುಷ್ಯನಲ್ಲಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಷ್ಟಮರ್ಥಗಳನ್ನ ಹೌದು ಇವು ಯಾವ ಸುಡ್ತಾನಲ್ಲ ಅವನಿಗೆ ಸಾಕ್ಷಾತ್ ಶಿವನ ವರಕರುಣೆ ಆಗ್ತದ. ಹೌದು ಹೌದು. ಅದಕ್ಕ ಹಿಂಗೆಲ್ಲ ಕೇಳಿದ್ರೆ ಬೆಂಕಿ ಹಚ್ಚೋದು ಹಚ್ಕೊಳ್ಳೋದು ಒಂದಿಗೆ ಬಿಟ್ಟು ಒಂದಿಲ್ಲ,
ಆಹಾ. ಎಲ್ಲಾನು ಒಂದಿದ್ರು ಒಂದ್ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹೆಚ್ಚಿಗೆ ಮಾತನಾಡಲಾರ್ದೆ ಈಗ ಬಹಳ ಮಾತುಗಳನ್ನು ಹೇಳಾರ್ದೆ ಯಥಾ ಪ್ರಕಾರ ಒಂದು 4 ನುಡಿ ಸತ್ಯ ಸುಂದರ ಚಾಲನ್ನ ಹಾಡಿ ಹಾಡಿ ಮತ್ತೆ ನಮ್ಮ ಸರಿಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದ ಹೌದು ಅವ್ರ ಯಥಾ ಪ್ರಕಾರಿ ಒಂದು ಸಂದನ್ನ ಹಾಡಿ ಹಾಡಿ ಆ ಮಹಾಮಂಗಲ ಮಾಡ್ತಾ ಇರ್ತಾವೆಲ್ಲ ಭಕ್ತಿ